ಕೊಡಗು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತು ಮಾರಾಟ ಮತ್ತು ಸೇವನೆಯ ಪ್ರತ್ಯೇಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಒಟ್ಟು 1 ಕೆಜಿ 702 ಗ್ರಾಂ ಗಾಂಜಾ ಮತ್ತು 9 ಸಂಖ್ಯೆಯ ನಿಷೇಧಿತ ಐಎಸ್ಟಿ ಮಾದಕ ವಸ್ತುವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಡಿಕೇರಿ ಸಮೀಪದ ಮಕ್ಕಂದೂರು ಗ್ರಾಮದ ಹೋಂಸ್ಟೇ ಒಂದರಲ್ಲಿ ಮಾದಕ ವಸ್ತು ಮಾರಾಟ ಮತ್ತು ಬಳಕೆ ಕುರಿತು ಪೊಲೀಸ್ ಠಾಣೆಗೆ ಖಚಿತ ಮಾಹಿತಿ ಲಭಿಸಿದ ಹಿನ್ನೆಲೆ ದಾಳಿ ನಡೆಸಿದ ಪೊಲೀಸರು 414 ಗ್ರಾಂ ಗಾಂಜಾ ಮತ್ತು 9 ಸಂಖ್ಯೆಯ ನಿಷೇಧಿತ ಐಎಸ್ಟಿ ಮಾದಕ ವಸ್ತು ಸಹಿತ ಹಲವರನ್ನ ವಶಕ್ಕೆ ಪಡೆದುಕೊಂಡರು. ಮಂಗಳೂರು ಮೂಲದ ರಿತಿಕ್, ವಿಘ್ನೇಶ್, ಅಜಿತ್ ಅಂಚನ್, ಸುಮನ್ ಹರ್ಷಿತ್, ಚಿರಾಗ್ ಸಾನಿಲ್, ಮಂಜುನಾಥ್, ಲತೀಶ್ ನಾಯಕ್, ಸಚಿನ್, ರಾಹುಲ್, ಪ್ರಜ್ವಲ್, ಅವಿನಾಶ್, ಪ್ರತೀಕ್ ಕುಮಾರ್, ಧನುಷ್, ರಾಜೇಶ್, ದಿಲ್ರಾಜ್ ಹಾಗೂ ಮಡಿಕೇರಿ ನಿವಾಸಿ ಹೋಂಸ್ಟೇ ಮಧ್ಯವರ್ತಿ ಬಿ ಗಣೇಶ್ ಹಾಗೂ ಹೋಂಸ್ಟೇ ಮಾಲೀಕ ಸದಾಶಿವ ಬಿಎಚ್ ಎಂಬುವರನ್ನ ವಶಕ್ಕೆ ಪಡೆಯಲಾಗಿದೆ. ಮಡಿಕೇರಿಯ ಕನ್ನಂಡಬಾಣೆ ರಸ್ತೆ ಜಂಕ್ಷನ್ನಲ್ಲಿ ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ದ ಪ್ರಕರಣದಲ್ಲಿ ಮೈಸೂರು ಉದಯಗಿರಿ ನಿವಾಸಿ ಆಲಿಂ ಅಹಮದ್, ಹಿಲ್ ರಸ್ತೆ ನಿವಾಸಿ ಎಂಐ ಮೊಯ್ಸಿನ್ ಎಂಬುವರನ್ನ ಬಂಧಿಸಲಾಗಿದೆ. ಆರೋಪಿಗಳ ಬಳಿಯಿಂದ 728 ಗ್ರಾಂ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಮಹಿಳಾ ಸಮಾಜದ ಬಳಿ ನಿಷೇಧಿತ ಮಾದಕ ವಸ್ತು ಸೇವಿಸ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ನಿವಾಸಿಗಳಾದ ಎಂಎ ಸಾಗರ್ ಮತ್ತು ಎಂಎಸ್ ರೆಹಮಾನ್ ಹಾಗೂ ಚೇತನ್ ಕೆ ಎಂಬುವರನ್ನ ಬಂಧಿಸಲಾಗಿದೆ. ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೆನ್ನಯ್ಯನಕೋಟೆ ನಿವಾಸಿ ಇಮ್ರಾನ್ ಎಂಬಾತನನ್ನು ಬಂಧಿಸಿ ಆತನ ಬಳಿಯಿಂದ 190 ಗ್ರಾಂ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಗೋಣಿಕೊಪ್ಪ ಕಾವೇರಿ ಕಾಲೇಜು ರಸ್ತೆ ಮೂಲಕ ಮಾರಾಟ ಮಾಡುವ ಸಲುವಾಗಿ ಗಾಂಜಾ ಸಾಗಿಸ್ತಾ ಇದ್ದ 3 ಮಂದಿ ಆರೋಪಿಗಳನ್ನು ಬಾಲು ಸಹಿತ ಬಂಧಿಸಲಾಗಿದೆ. ಅಲ್ಲಿನ ನಿವಾಸಿಗಳಾದ ಎಂಎ ಶಮೀರ್, ಎಂ ಜಬ್ಬಾರ್ ಮತ್ತು ನಿಸಾರ್ ಎಂಬುವರನ್ನು ಬಂಧಿಸಿ 370 ಗ್ರಾಂ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಕಾರ್ಯಾಚರಣೆ ನಡೆಸಿದ ಪೊಲೀಸ್ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಕಾರ್ಯದಕ್ಷತೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಶ್ಲಾಘಿಸಿದ್ದಾರೆ. ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ನಿನ್ನೆ ಭಾನುವಾರ ಒಂದು 14 ಹುಡುಗರು ಮಕ್ಕಂದೂರು ಗ್ರಾಮದಲ್ಲಿ ಪಾರ್ಟಿ ಮಾಡೋದಕ್ಕೆ ಗಾಂಜಾ ಮತ್ತು LSD ಸ್ಟ್ರಿಪ್ಗಳು ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಆಲ್ಕೋಹಾಲ್ ಐಟಮ್ ಕೂಡ ತೊಗೊಂಡು ಬಂದಿದ್ದಾರೆ. ಮಕ್ಕಂದೂರಲ್ಲಿ ಇರುವ ಒಂದು ಅನ್ಆಥರೈಸ್ಡ್ ಹೋಮ್ ಸ್ಟೇನಲ್ಲಿ ಇದು ಗಾಂಜಾ LSD ಎಲ್ಲ ತೊಗೊಂಡು ಬಂದು ಇದು ಪಾರ್ಟಿ ಮಾಡುವ ಸಮಯದಲ್ಲಿ ನಮ್ಮ ಆಫೀಸರ್ಸ್ ಖಚಿತ ಮಾಹಿತಿ ಮೇಲ್ಗಡೆ ಹೋಗಿ ಎಲ್ಲರೂ ಕೂಡ ಬಂಧನ ಮಾಡಿದ್ದಾರೆ. ಅದರಲ್ಲಿ ಹೋಮ್ ಸ್ಟೇ ಮಾಲೀಕರು, ಮಕ್ಕಂದೂರು ಗ್ರಾಮದ ಹೋಮ್ ಸ್ಟೇ ಮಾಲೀಕರು ಸದಾಶಿವ ಎಂಬುವರು, ಅವರು ಯಾವುದೇ ಜವಾಬ್ದಾರಿ ತಗೊಳ್ಳದೆ ಬಾಡಿಗೆಗೆ ಬಿಟ್ಟಿರ್ತಾರೆ. ಅವರು ಹೋಮ್ ಸ್ಟೇಯಲ್ಲಿ ಏನು ನಡೀತದೆ ಮತ್ತು ಯಾವುದೇ ಅವರ ಗಮನಕ್ಕೆ ಬಂದು ಕೂಡ ನಮಗೆ ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡಿರೋದಿಲ್ಲ. ಅದ್ರ ಜೊತೆಗೆ ಹೋಮ್ ಸ್ಟೇಗೆ ಬ್ರೋಕರ್ ಕೆಲಸ ಮಾಡಿರುವ ಗಣೇಶ್ ಅವರು ಈ 14 ಹುಡುಗರು ಬರ್ತಾರೆ ಎಲ್ಲ ಗೊತ್ತಿದ್ದರೂ ಕೂಡ ಯಾವ ಪರ್ಪಸ್ಗೆ ಬರ್ತಾರೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ನಮಗೆ ತಿಳಿಸಿರೋದಿಲ್ಲ. ಮತ್ತು ಇಷ್ಟು ಘಟನೆಗಳಾಗಿರೋದು ಅದು ಯಾವುದೂ ಅವರು ಜವಾಬ್ದಾರಿ ತಗೊಂಡಿಲ್ಲ. ಸೊ ಹೋಮ್ ಸ್ಟೇ ಮಾಲೀಕರು ಮತ್ತು ಬ್ರೋಕರ್ ಮೇಲ್ಗಡೆ ಕೂಡ ಕೇಸ್ ಹಾಕಿ ಅವರನ್ನೇ ಜೈಲಿಗೆ ಕಳಿಸ್ತೀವಿ. ಮ್ಯಾಂಗ್ಳೂರ್ಲಿಂದ 14 ಜನ ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿ ಕೊಟ್ಟಿರೋದು ಏನು ಪರ್ಪಸ್ಗೆ ಬಂದಿರ್ತಾರೆ ಅಂದರೆ ಯಾವುದೇ ಕಾರಣ ಗೊತ್ತಿಲ್ಲದೆ ಫಾರ್ ದ ಸೇಕ್ ಆಫ್ ಮನಿ ಹೋಮ್ ಸ್ಟೇ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅವರು ಕೂಡ ಜೈಲಿಗೆ ಹೋಗಿದ್ದಾರೆ. ಹೋಮ್ ಸ್ಟೇ ಮಾಲೀಕರು ಮತ್ತು ಹೋಮ್ ಸ್ಟೇ ಸಂಬಂಧಪಟ್ಟ ಬ್ರೋಕರ್ಗಳಿಗೆ ನಮ್ಮ ವಿನಂತಿ ಏನಂದರೆ, ನಿಮ್ಮ ಹೋಮ್ ಸ್ಟೇಗೆ ಯಾರೋ ಒಬ್ಬ ಟೂರಿಸ್ಟ್ ಇರಲಿ, ಯಾರೋ ಒಬ್ಬರು ಬರ್ತಾರಂದರೆ ಇದು ನಿಮ್ಮ ಜವಾಬ್ದಾರಿ ಇರ್ತದೆ. ಇಷ್ಟು ಓಪನ್ ಆಗಿ ಕುಡಿತಾರೆ, ಗಾಂಜಾ ಸೇರ್ತಾರೆ, LSD ಸ್ಟ್ರಿಪ್ ಮಾಡಿಕೊಂಡು ಮ್ಯೂಸಿಕ್ ಹಾಕ್ಕೊಂಡು DJ ಹಾಕ್ಕೊಂಡಿರ್ತಾರೆ. ನೀವು ಮಾಹಿತಿ ಕೊಡಲ್ಲ ಅಂದರೆ ನಿಮ್ಮ ಜವಾಬ್ದಾರಿ ಇರ್ತದೆ. ಮತ್ತು ಹೋಮ್ ಸ್ಟೇ ಲೈಸೆನ್ಸ್ ಕೂಡ 100% ಕ್ಯಾನ್ಸಲ್ ಮಾಡ್ತೀವಿ. ಮುಂದಿನ ದಿವಸದಲ್ಲಿ ನಿಮಗೆ ಹೋಮ್ ಸ್ಟೇ ಓಪನ್ ಮಾಡೋದಕ್ಕೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನಿಂದ ಅವಕಾಶ ಕೊಡುವುದಿಲ್ಲ ಅಂತ ಕೊಡ್ತಾರೆ ಅಂದರೆ ಅದು ಕೊಡುವುದಕ್ಕೆ ಸಾಧ್ಯನೇ ಇರಲ್ಲ. ಮತ್ತು ಲೀಗಲಿ ಯು ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಗಾಂಜಾ ಸೇವನೆ ಮಾಡುವವರು ಮತ್ತು ಪೆಡ್ಲರ್ಸ್ ಎಷ್ಟು ಪನಿಷ್ಮೆಂಟ್ ಇರುತ್ತೋ ಈಕ್ವಲ್ ಪನಿಷ್ಮೆಂಟ್ NDPS ಆ್ಯಕ್ಟ್ 25 ಕೆಳಗಡೆ ನಿಮಗೂ ಕೂಡ ಇರ್ತದೆ. ನಿಮ್ಮ ಜಾಗವನ್ನು ಇನ್ನೊಬ್ಬರಿಗೆ ಅವಕಾಶ ಮಾಡಿ ಕೊಡುವ ಸಮಯದಲ್ಲಿ ನಿಮಗೂ ಅದೇ ಪನಿಷ್ಮೆಂಟ್ ಬರ್ತದೆ. ದಯವಿಟ್ಟು ಇದು ಯಾರು ಯೂಸ್ ಮಾಡ್ಕೊಳ್ಳೋದು ಬೇಡ.